ಸಿಂಹರಾಶಿ ಆಡಳಿತವನ್ನ ನಡೆಸ್ತಕ್ಕಂತಹ ಸ್ಥಾನದಲ್ಲಿರುವಂಥವ್ರಿಗೆ, ಜೊತೆಗೆ ಪ್ರಭಾವಿ ವ್ಯಕ್ತಿ ಅಂತ ಹೇಳಿ ಸಮಾಜದಲ್ಲಿ ಕರೆಸ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತು ತುಂಬಾ ಬೇಸರವಾಗ್ತಕ್ಕಂತಹ ಸಂಗತಿಗಳು ಎದುರಾಗುತ್ತೆ. ಆದರೆ ಅದನ್ನ ಎಲ್ಲ ಅನುಭವಿಸಬೇಕಾದಂತಹದ್ದು, ಎದುರಿಸಬೇಕಾದಂತಹದ್ದು ಅನಿವಾರ್ಯವಾಗಿ ನಿಮ್ಮ ಪಾಲಿಗೆ ಬರುವಂತಹದ್ದು. ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ. ಯಾವಾಗ ಸವಾಲುಗಳನ್ನ, ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೋ ಆಗ ಆರಂಭದಲ್ಲಿ ಯಾವುದೋ ಒಂದು ರೀತಿಯ ಮನಸ್ತತ್ವ ಇರುತ್ತೆ, ಒಂದು ರೀತಿಯ ಧೈರ್ಯ ಇರುತ್ತೆ. ಅದು ಹೋಗ್ತಾ ಹೋಗ್ತಾ ಬೇಸರವನ್ನು ಉಂಟು ಮಾಡಿ ನಿಮ್ಮ ಕೆಲಸದ ಗುಣಮಟ್ಟವೂ ಕೂಡ ಕಡಿಮೆ ಆಗ್ತಕ್ಕಂಥದ್ದಿದೆ. ಆಹಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಜೊತೆಗೆ ಶೀತ ಸಂಬಂಧವಾದಂತಹ ಸಮಸ್ಯೆಗಳು ನಿಮಗೆ ಶಾರೀರಿಕವಾಗಿ ಕಾಡ್ತಕ್ಕಂಥದ್ದು. ಅದರಿಂದ ಸ್ವಲ್ಪ ಜ್ವರ ಬರಬಹುದು, ಮೈಕೈ ನೋವು ಬರಬಹುದು. ಹೀಗೆ ಅವೆಲ್ಲವೂ ಕೂಡ ದೊಡ್ಡದಾದಂತಹ ಕಾಯಿಲೆಯ ಅಂತ ಕೇಳಿದ್ರೆ ಅಲ್ಲ, ಆದ್ರೆ ಅನುಭವಿಸುವಂಥದ್ದು ಆ ಕ್ಷಣದಲ್ಲಿ ಕಷ್ಟವಾದೀತು. ಇದರ ಬಗ್ಗೆ ಜಾಗ್ರತೆ ಇರಲಿ. ಸ್ನೇಹಿತರ ಜೊತೆ ಯಾವುದೇ ಕಾರಣಕ್ಕೂ ಜಗಳ ಮಾಡಿಕೊಂಡು, ಮನಸ್ತಾಪ ಮಾಡಿಕೊಂಡು ಮಾತನ್ನ ಬಿಡುವುದಕ್ಕೆ ಹೋಗಬೇಡಿ. ಅವರಿಂದ ಆಗಬೇಕಾದಂತಹ ಕೆಲಸಗಳಿರುತ್ತೆ. ಒಂದು ವೇಳೆ ಆ ಕೆಲಸಗಳು ಆಗದೇ ಇದ್ರೂ ಕೂಡ ನಿಮ್ಮ ದೌರ್ಬಲ್ಯಗಳು ಅವರಿಗೆ ಗೊತ್ತಿರೋದ್ರಿಂದ ಅವರಿಂದ ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೋಪ ಅನರ್ಥಕ್ಕೆ ಕಾರಣವಾಗುತ್ತೆ. ಸಿಟ್ಟನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಕಾಲಕ್ರಮೇಣ ಸಿಟ್ಟನ್ನ ಬಿಡುವಂಥದ್ದು ಒಳ್ಳೆಯದು. ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಯಾವುದೇ ರೀತಿಯ ಅನರ್ಥಕ್ಕೆ ಕಾರಣವನ್ನ ಮಾಡಿಕೊಳ್ಬೇಡಿ. ಕೋಪದಿಂದ ಕೆಲವು ಸಂದರ್ಭದಲ್ಲಿ ನಾಟಕೀಯವಾಗಿ ವರ್ತಿಸ್ಬೇಕಾಗತ್ತೆ. ಯಾರೋ ಮುಖ ನೋಡಿದಾಗ, ಯಾರ ಜೊತೆ ಎಲ್ಲೋ ಮಾತಾಡುವಾಗ ನಗನಗ್ತಾ ಇರುವಂಥದ್ದು ನಿಮ್ಮ ನಿಜವಾದಂತಹ ಗುಣ ಸಿಟ್ಟಿನಿಂದ ಕೂಡಿರತಕ್ಕಂಥದ್ದು. ಆದ್ರೆ ನಾಟಕೀಯವಾಗಿ ವರ್ತಿಸ್ತಕ್ಕಂಥದ್ದು ನಿಮಗೆ ತೊಂದರೆಯನ್ನ ಮಾಡ್ತಕ್ಕಂಥದ್ದಾಗತ್ತೆ. ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರ ಸಹಾಯ ಸಹಕಾರಗಳು ದೊರಕತ್ತೆ. ಆದ್ರೆ ಅವರೆಲ್ಲರೂ ಕೂಡ ನಿಮ್ಮ ಒಂದು ನಡವಳಿಕೆಯನ್ನೇ ಗಮನಿಸ್ತಾ ಇರ್ತಾರೆ. ನಿಮ್ಮ ನಡವಳಿಕೆಯಲ್ಲಿ, ಮಾತಿನಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೆ ಅವರೆಲ್ಲ ತಿರುಗಿ ಬೀಳ್ತಕ್ಕಂತಹ ಸಾಧ್ಯತೆಯು ಹೆಚ್ಚಾಗಿರುತ್ತೆ. ನಾರಾಯಣಿ ದುರ್ಗಾ ಶಕ್ತಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ದಿನನಿತ್ಯದ ಕಾರ್ಯಗಳನ್ನ ಹೊರತಾಗಿ ವಿಶೇಷವಾದಂತಹ ಪ್ರಯಾಣವನ್ನಾಗಲಿ ಅಥವಾ ವಿಶೇಷವಾದಂತಹ ಸ್ಥಳಕ್ಕೋ ದೂರಿಗೋ ಪ್ರಯಾಣ ಮಾಡುವಾಗ ವಾಹನ ಚಾಲನೆ ಆಗಲಿ ಖಂಡಿತವಾಗಿ ಬೇಡ ಅನ್ನುವಂಥದ್ದು. ನಿಮ್ಮ ಕೆಟ್ಟ ಅಭ್ಯಾಸಗಳು ಏನಾದರೂ ಇದ್ರೆ, ದುಶ್ಚಟಗಳಿದ್ರೆ ನಿಧಾನವಾಗಿ ಅದನ್ನ ಬಿಡ್ತೀನಿ ಅಂತಕ್ಕಂತಹ ಸಂಕಲ್ಪವನ್ನ ಮಾಡಿ, ಬಿಡುವ ಪ್ರಯತ್ನವನ್ನು ಮಾಡಿ, ಬಿಡುವ ದಿಶೆಯಲ್ಲಿ ಯೋಚನೆ ಮಾಡಿ. ಅದು ನಿಮಗೆ ಅನುಕೂಲವನ್ನ ಮಾಡ್ತಕ್ಕಂಥದ್ದು. ಜೀವಕ್ಕೆ ಕುತ್ತು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುವಾಗ ಅಂತಹ ಚಟಗಳನ್ನಾಗ್ಲಿ ಅಥವಾ ತೊಂದರೆ ಆಗತಕ್ಕಂತಹ ಕೆಲವು ಅಭ್ಯಾಸಗಳನ್ನಾಗ್ಲಿ ಬಿಡುವಂಥದ್ದು, ದೂರ ಮಾಡುವಂಥದ್ದು ಬಹಳ ಒಳಿತಾಗಿರ್ತಕ್ಕಂಥದ್ದು. ಅಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ನೋವಿನಿಂದ ಬಳಲ್ತೀರಿ, ಆದರೆ ಇದೆಲ್ಲವೂ ಕೂಡ ನನಗೆ ಮಾರಕ ಅನ್ನುವಂತಹ ಆಲೋಚನೆಗಳು ಬರುವುದಿಲ್ಲ. ಕೆಟ್ಟ ಅಭ್ಯಾಸದಲ್ಲೇ ಮುಂದುವರಿತಕ್ಕಂತಹ ಮನಸ್ಸು ಸ್ಥಿರವಾಗಿರುತ್ತೆ. ಅದನ್ನ ಸ್ವಲ್ಪ ಮಟ್ಟಿಗೆ ಸಡಿಲ ಮಾಡಿಕೊಂಡು ಬದಲಾವಣೆಯತ್ತ, ಪರಿವರ್ತನೆಯತ್ತ ನಿಮ್ಮ ಮನಸ್ಸು ವಾಲಬೇಕಾದಂತಹದ್ದು. ರಹಸ್ಯ ಶತ್ರುಗಳ ಬಗ್ಗೆ ಎಚ್ಚರ ಇರಲಿ. ಯಾರು ಗುಪ್ತ ಶತ್ರುಗಳು ಅಂತ ಹೇಳ್ತೀವಿ, ನಿಮಗೆ ಅವರನ್ನ ಗುರುತಿಸುವುದೇ ಕಷ್ಟ. ನಿಮ್ಮ ಜೊತೆಯಲ್ಲಿ ಚೆನ್ನಾಗಿರಬಹುದು ಅಥವಾ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿ ವ್ಯವಹರಿಸಬಹುದು, ಆದರೆ ಸಮಯವನ್ನ ಕಾಯ್ದು ನಿಮಗೆ ತೊಂದರೆಯನ್ನ ಮಾಡೋದಕ್ಕೆ ಅವರು ಕಾಯ್ತಾ ಇರ್ತಾರೆ. ಅದರ ಬಗ್ಗೆ ಎಚ್ಚರ ಇರಬೇಕು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನೌಕರಿಯ ಬಗ್ಗೆ ಚಿಂತೆ ಹೆಚ್ಚಾಗತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನನ್ನ ನೌಕರಿ ಹೋಗಬಹುದು, ನೌಕರಿಗೆ ಕುತ್ತು ಬರಬಹುದು, ನಾನು ಏನು ಮಾಡಬೇಕು ಅನ್ನುವಂಥದ್ದು ದೊಡ್ಡ ಮಟ್ಟದ ಚಿಂತೆಯಾಗಿ ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ವಾಯುವ್ಯಾಸ್ತ್ರ ಮಂತ್ರ ಶ್ರವಣವನ್ನ ಮಾಡಿ. ಶುಭವಾಗಿ. ತುಲಾರಾಶಿ ಹತ್ತಿರದ ಅಥವಾ ಸಮೀಪದ ಯಾವುದೇ ಊರಿಗಿರಲಿ ವಾಯುಮಾರ್ಗದಲ್ಲಿ, ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟು ಸುಖಕರವಲ್ಲ. ಅದರಿಂದ ತೊಂದರೆ ಇದೆ. ಅಂದ್ರೆ ನೀವು ಏರೋಪ್ಲೈನ್ನಲ್ಲಿ, ಹೆಲಿಕಾಪ್ಟರ್ ಅಲ್ಲಿ ಹೋಗುವಂತಹದ್ದು ಖಂಡಿತವಾಗಿ ಈ ದಿವಸ ಬೇಡ ಅನ್ನುವಂತಹ ಅರ್ಥ. ಸೋದರ ಮಾವನಿಗೆ ಅಂದ್ರೆ ತಾಯಿಯ ಕಡೆ, ಅಂದ್ರೆ ತಾಯಿಯ ಮನೆಯವರಿಗೆ ಏನೋ ಸ್ವಲ್ಪ ಸಮಸ್ಯೆ ಕಾಡಬಹುದು. ನಿಮ್ಮ ಜೊತೆಯಲ್ಲಿ ಅವರು ಬಹಳ ವಿಶ್ವಾಸ, ಪ್ರೀತಿ, ಅಭಿಮಾನದಿಂದ ಇದ್ದಾರೆ ಅಂತಾದ್ರೆ ಅವರಿಗೆ ಆಗತಕ್ಕಂತಹ ಕಷ್ಟ ಏನಿದೆ ಅದರಲ್ಲಿ ನೀವು ಕೂಡ ಭಾಗಿಯಾಗಬೇಕಾಗತ್ತೆ. ಅದು ನಿಮಗೂ ಕೂಡ ಮನಸ್ಸಿಗೆ ಹಿಂಸೆಯನ್ನ ತರುವಂತಹ ಪ್ರಮೇಯ ಆಗಬಹುದು ಅನ್ನುವಂಥದ್ದು. ಗಮನವಿಲ್ಲದೆ ಮಾಡಿದಂತಹ ಕೆಲವು ಕೆಲಸಗಳು ನಿಮಗೆ ತಪ್ಪಿಗೆ ಸಿಗ ಹಾಕೊಳ್ಳೋ ಹಾಗೆ ಮಾಡುತ್ತೆ.
ಯಾವುದೋ ಒಂದು ವಿಚಾರ ನಿಮ್ಮ ಗಮನಕ್ಕೆ ಬರೋದಿಲ್ಲ, ಆ ಕೆಲಸದಲ್ಲಿ ನೀವು ಭಾಗಿಯಾಗಿರ್ತೀರಿ, ಅಥವಾ ನೀವೇ ಆ ಕೆಲಸವನ್ನ ಗಮನಿಸದಲ್ಲೇ ಮಾಡಿಬಿಟ್ಟಿರ್ತೀರಿ. ಅದರಿಂದ ಆಗ್ತಕ್ಕಂತಹ ತಪ್ಪೇನಿದೆ, ಆ ತಪ್ಪು ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಹಾಗಾಗಿ ಏನೇ ಮಾಡುವಾಗಲಿ 10 ಸಾರಿ ಯೋಚನೆಯನ್ನು ಮಾಡಿ ಮಾಡುವಂಥದ್ದು, ಇಲ್ಲ ಮಾಡಿದಂತಹ ಕೆಲಸದ ಬಗ್ಗೆ ಪರಾಮರ್ಶೆಯನ್ನ ಮಾಡಿಕೊಳ್ತಕ್ಕಂಥದ್ದು, ವಿವೇಕದಿಂದ ವರ್ತಿಸ್ತಕ್ಕಂಥದ್ದು, ಅಥವಾ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ನೀವದನ್ನ ತಿಳಿ ಹೇಳುವಂಥದ್ದು. ಈ ಕೆಲಸಗಳು ಏನಾದ್ರೂ ಆದ್ರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳಬೇಕು. ವಿರೋಧಿಗಳು, ಶತ್ರುಗಳು ನಿಮ್ಮನ್ನ ಸೋಲಿಸ್ಬೇಕು, ನಿಮಗೆ ಅಪಮಾನ ಮಾಡಬೇಕು ಅಂತ ಹೇಳಿ ಬಹಳ ಕಾತರವಾಗಿ ಕಾಯ್ತಾ ಇರ್ತಾರೆ. ಯಾವ ಕ್ಷಣ ಸಿಕ್ಕಿದ್ರೂ ಕೂಡ ಅಲ್ಲಿನ್ನೇನಾದ್ರೂ ಒಂದು ಹೇಳಿ ನಿಮಗೆ ಅವಮಾನವನ್ನ ಮಾಡ್ಲಿಕ್ಕೇ ಅವರು ಕಾಯ್ತಾ ಇರ್ತಾರೆ. ನೀವು ಜಾಗ್ರತೆಯನ್ನು ವಹಿಸಿ, ದೈವವಶಾತ್ ನಿಮಗೆ ಅದನ್ನೆಲ್ಲ ಎದುರಿಸ್ತಕ್ಕಂತಹ ಶಕ್ತಿ ಇದೆ. ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಕೆಲವೊಂದು ಸಾರಿ ಎಲ್ಲವೂ ವ್ಯತ್ಯಾಸವಾಗುವಂತಹ ಸಾಧ್ಯತೆಗಳೂ ಇರುತ್ತೆ. ಮಾತಿಗೆ ಮಾತು ಬೆಳೆದು, ಅಥವಾ ಯಾರಾದರೂ ಏನಾದರೂ ನಿಮ್ಮ ವಿರುದ್ಧವಾಗಿ ಮಾತಾಡಿದರೆ ಅದಕ್ಕೆ ತಕ್ಕ ಉತ್ತರವನ್ನು ಹೇಳತಕ್ಕಂತಹ ಸಾಮರ್ಥ್ಯ ನಿಮಗಿರಬಹುದು. ಆದರೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ಅವಕಾಶವಾಗುತ್ತೆ. ಅದು ಕೂಡ ಕೆಟ್ಟ ಹೆಸರಿಗೆ ಕಾರಣ ಆದೀತು ಅಂತಕ್ಕಂಥದ್ದು. ಹೊಸ ವಿಚಾರಕ್ಕೆ, ಹೊಸ ಯೋಜನೆಗಳಿಗೆ ಹಣವನ್ನ ಖರ್ಚು ಮಾಡತಕ್ಕಂತಹ ಯೋಗ ಇದೆ. ವೈರೋಚನಿ ಶಕ್ತಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹೊಸತಾಗಿ ಸಂಬಂಧವನ್ನ ಬೆಳೆಸಿರ್ತಕ್ಕಂತಹ ವಿಚಾರ ನಿಮಗೆ ಮಾತುಕತೆಯಲ್ಲಿ ಏನೋ ಒಂದು ರೀತಿಯ ಬೇಸರವನ್ನ ತರುತ್ತೆ. ಮಾತಿಗೆ ಮಾತು ಬೆಳೆಯುತ್ತೆ, ವಾಗ್ಯುದ್ಧವಾಗುತ್ತೆ, ಸರಿ ತಪ್ಪುಗಳ ವಿಮರ್ಶೆಗಳು, ಅದು ವಿವಾದಕ್ಕೆ ಈಡಾಗ್ತಕ್ಕಂಥದ್ದು ಆಗಬಹುದು. ಸ್ನೇಹಿತರ ಸಂಬಂಧ ಹೆಚ್ಚಾಗತ್ತೆ, ಆದರೆ ಅವರ ಜೊತೆ ಬಹಳ ಜಾಗರೂಕರಾಗಿರಬೇಕು. ಯಾಕೆ ಅಂತಂದ್ರೆ ನಿಮ್ಮ ಮಾತು ನೀವು ಅರ್ಥ ಮಾಡ್ಕೊಳ್ತಕ್ಕಂತಹ ರೀತಿಯಿಂದ ಅಲ್ಲೂ ಕೂಡ ಬಿರುಕು ಬಿಡ್ಲಿಕ್ಕೆ ಅಥವಾ ಏನೋ ವೈಮನಸ್ಯ ಬರಲಿಕ್ಕೆ ಅವಕಾಶಗಳಾಗತ್ತೆ. ಮನಸ್ಸಿಗೆ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷವಾಗುವ ರೀತಿಯಲ್ಲಿ ನಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವುದು ಸಮಾಧಾನ, ಸಂತೋಷ ಕೊಡುತ್ತೆ, ನಿಮ್ಮ ವ್ಯವಹಾರಕ್ಕೆ ಯಾವುದು ನಿಮಗೆ ಅನುಕೂಲಕರವಾಗಿರುತ್ತೆ, ಅಂತಹ ವಿಚಾರವನ್ನ ನೀವು ಮುಂದಿಟ್ಟುಕೊಂಡು ಹೋಗಬೇಕಾದಂತಹದ್ದು ಅತಿ ಮುಖ್ಯವಾಗುತ್ತೆ. ಅಂತಹ ಕೆಲವು ಕೆಲಸಗಳಿಂದ, ಕೆಲವು ವಿಚಾರಗಳಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಯಿತು, ಸಂತೋಷ ಆಯಿತು ಅಂತಂದ್ರೆ ಈ ದಿನ ಸಾರ್ಥಕವಾದ ಹಾಗೆ ಅನ್ನುವ ಭಾವನೆ ನಿಮಗಿರಬೇಕು. ಭೂಮಿ ಮತ್ತೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಶುಭ ವಾರ್ತೆಗಳನ್ನ ನೀವು ಕೇಳುವಂಥದ್ದಿದೆ. ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಜಿಜ್ಞಾಸೆಗಳಿದ್ರೆ, ಏನಾದ್ರೂ ಸಮಸ್ಯೆಗಳಿದ್ರೆ ಅದೆಲ್ಲ ಇತ್ಯರ್ಥವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಶಾಂತಿಪ್ರದ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ.